ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಇಟ್ಸ್ 4 o'clock ನಾವು. ಸೊ 2 ಕಾರಲ್ಲಿ ಹೋಗ್ತಿದ್ದೀವಿ. ಒಂದು ಕಾರಲ್ಲಿ 5 ಮೆಂಬರ್ಸು, ಇನ್ನೊಂದು ಕಾರಲ್ಲಿ 5 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಇವಾಗ 4:15 ಅನಿಸುತ್ತೆ. ಚೆನ್ನಾಗಿ ಬರ್ತಿದೆ ನೋಡಿ ಬ್ಯಾಂಗ್ಳೂರ್ ರೋಡ್. ಗೈಸ್, ಬೇಬಿ ಆನ್ ಬೋರ್ಡ್ ನೋಡಿ, ಬೇಬೀಸ್ ಆನ್ ಬೋರ್ಡ್. ಸೊ ಫಸ್ಟ್ ಶೆಲ್ ಹತ್ರ ನಿಲ್ಸಿದ್ದೀವಿ. ಗೈಸ್ ನೋಡಿ, ಒದ್ದಾಡ್ತು ಕಡ್ಲೆಣ್ಣ. ನೀವ್ ಯಾಕೆ ಅವಾಗ್ಲಿಂದ ಫ್ರೇಮಲ್ಲಿ ಬರ್ತಿದ್ದೀರಾ? ವಿಡಿಯೋ ಬರ್ಲಿ ಅಂತಾನೆ ಬರ್ತಿದ್ದಾರೆ. ಈ ಪವರ್ ಅಷ್ಟೇ ಎಲ್ಗಡೆಯಿಂದ ಬರ್ತಿದ್ದಾನೆ. ಇವರು ಇಬ್ರು ಓಡ್ತಿದ್ದಾರೆ, ಇವರಿಬ್ರು ಓಡ್ತಾ ಇದ್ದಾರೆ. ಇವ್ರು ಫ್ರೇಮಲ್ಲಿ ಬಂದು ಬೇಡಪ್ಪ, ಇದಂತೂ ಕೋಕೋನಟ್ ವಾಟರ್ ಅಂತೂ ಒಂಥರ ಇರುತ್ತೆ. ಮ್ಯಾಂಗೋ ಯಾವ್ದಾದ್ರು ತಗೊಳ್ಳೋಣ. ತಗೊಳ್ಳೋಣ. ಇಲ್ಲಿ ಇಲ್ಲಿ ನೋಡಿ, ನ್ಯೂ ಫೇಸ್. ಎಲ್ಲ ಎತ್ಕೊಳ್ರಿ, ಹಿಂಗೆ ಬಿಟ್ಟೋಗ್ತಿದ್ದೀರಾ ನೋಡಿ ಗೈಸ್. ಅಲ್ಲಿ ಸೆಲ್ಫಿಶ್ ಪೀಪಲ್ ಇದ್ದಾರೆ, ಅವ್ರವ್ರದ್ದು ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಮ್ದೆಲ್ಲ ಎತ್ಕೊಂಡಿದ್ದೀವಿ ನೋಡಿ. ಸೊ ಹೋಗ್ತಾ ಇದ್ದೀವಿ ನೋಡಿ. ಆಲ್ರೆಡಿ ಮಾರ್ನಿಂಗ್ ಆಗೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಸೊ ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ನಾನು ಇಡ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಎಲ್ಲರೂ ತಿಂತಾಯಿದ್ದಾರೆ. ಸೊ ಇಲ್ಲಿ ನಾವು ಬ್ಯಾಂಗ್ಳೂರ್ ಟು ಮಂತ್ರಾಲಯ ಹೋಗ್ಬೇಕಾದ್ರೆ ನಮಗೆ ಎಷ್ಟೊಂದು ಆಂಧ್ರ ಪ್ಲೇಸಸ್ ಸಿಗುತ್ತೆ ಮತ್ತು ಕರ್ನಾಟಕ ಪ್ಲೇಸಸ್ ಸಿಗುತ್ತೆ, ಬಿಕಾಸ್ ಬಾರ್ಡರ್. ಸೊ ಇಲ್ಲಿ ನಾವು ಹೋಗ್ತಿರೋದು ಅನಂತಪುರ ರೋಡು, ಬಿಕಾಸ್ ನಾವು ಕರ್ನಾಟಕದಿಂದ ಆಂಧ್ರ ಎಂಟರ್ ಆದರೆ ಅನಂತಪುರ ಸಿಗುತ್ತೆ. ಸೊ ನೆಕ್ಸ್ಟ್ ಇದಾದಮೇಲೆ ನಮಗೆ ಮೇಜರ್ ಸಿಟಿ ಇರೋದು ಬಳ್ಳಾರಿ, ಸೊ ಅದು ಸಿಗುತ್ತೆ. ಸೊ ನೋಡಿ, ನಾವು ಇವಾಗ ಬಳ್ಳಾರಿ ರೋಡಲ್ಲಿ ಇದ್ದೀವಿ. ಇದು ಬಾರ್ಡರಲ್ಲಿ ಬರುತ್ತೆ. ಸೊ ನಮ್ಮ ಫ್ರೆಂಡ್ಸ್ ಕಾರ್ನು ಮುಂದೆ ಇದೆ, ನೀವು ನೋಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಶಾಪ್ಸ್ ಎಲ್ಲ ಝೂಮ್ ಮಾಡಿ ಏನಕ್ಕೆ ನೋಡ್ತಿದ್ದೀನಿ ಅಂದರೆ, ಅಲ್ಲಿ ಏನಾದರೂ ಕನ್ನಡದಲ್ಲಿ ಬರೆದಿದ್ರೆ ಇದು ಕರ್ನಾಟಕ ಅಂತ. ಸೊ ಅದಕ್ಕಾಗಿ ಝೂಮ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಇದು ಕ್ರಾಸ್ ಆದಮೇಲೆ ನಮಗೆ ಒಂದು ಹಳ್ಳಿ ಸಿಗುತ್ತೆ, ಕಾರೆಕಲ್ಲು ಅಂತ ಹೆಸರು. ಸೊ ಇದು ನೋಡ್ಬೋದು, ಚೆನ್ನಾಗಿದೆ. ಇಲ್ಲ XUV ಲೇಟಾಗಿ ಬಂದಿದೆ, ತುಂಬ ಬೇಗ ಬಂದಿದ್ದಾರೆ XUV ಜನ. ಅಲ್ಲ ನನ್ಗಂತೂ ಚೆನ್ನಾಗಿದೆ. ಸೊ ನಾವು ಎಳ್ನೀರು ಕುಡಿದ್ಬಿಟ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿ ನಮ್ಮ ರೈಟ್ಗೆ ಒಂದು ಆಂಜನೇಯ ಸ್ವಾಮಿ ಒಂದು ಪ್ರತಿಮೆ ಕಾಣಿಸ್ತಿದೆ. ಆಂಜನೇಯ ಸ್ವಾಮಿ ಮತ್ತು ರಾಯರಿಗೂ ಒಂದು ಕನೆಕ್ಷನ್ ಇದೆ. ಸೊ ನಿಮ್ಗೆ ಅದು ಏನು ಅಂತ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹೇಳಿ. ನೆಕ್ಸ್ಟು ಮಂತ್ರಾಲಯಗೆ ಇನ್ನು 52 ಕಿಲೋಮೀಟರ್ಸ್ ಇದೆ. ಸೊ ನನಗೆ ಗೊತ್ತಿರೋ ಕನೆಕ್ಷನ್ ಏನು ಅಂತ ಅಂದರೆ, ನೀವು ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದ ಪಕ್ಕನೇ ಒಂದು 20 ಕಿಲೋಮೀಟರ್ಸಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ರಾಯರು ಬೃಂದಾವನ ಬರೋಕ್ಕೆ ಮುಂಚೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರು ಪಂಚಮುಖಿ ಅವತಾರವನ್ನು ತೋರಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ರಾಯರು ಬಂದಿದ್ದು ಬೃಂದಾವನಕ್ಕೆ ಅಂತ ಹೇಳ್ತಾರೆ. ಸೊ ನನಗೆ ಗೊತ್ತಿರೋ ಕನೆಕ್ಷನ್ ಅದೊಂದು. ನಾವು ಬರಬೇಕಾದ್ರೆ ಲೆಫ್ಟ್ಗೂ ಅಷ್ಟೇ ಇನ್ನೊಂದು ಸಲ ನಮಗೆ ಆಂಜನೇಯ ಸ್ವಾಮಿ ಕಾಣಿಸ್ತಾರೆ. ಸೊ ಎಂಟ್ರಿ ಆದ್ವಿ ಇವಾಗ ಮಂತ್ರಾಲಯಕ್ಕೆ. ನೆಕ್ಸ್ಟು ರೆಡಿಯಾಗಿ ಹೋಗಬೇಕು.
ಹಾಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಷ್ಟೊಂದು ಆಟೋಗಳಿದೆ ನೀವು ನೋಡ್ಬೋದು. ಸೊ ನೀವು ಪಂಚಮುಖಿ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಅಂತ ಇದ್ದರೆ ಮಂತ್ರಾಲಯ ದರ್ಶನ ಆದಮೇಲೆ ನೀವು ಹೋಗ್ಬೋದು. ಇಲ್ಲಿ ನೀವು ವಿಷ್ಣು ಅವತಾರಗಳ ಬಗ್ಗೆ, ಮತ್ಸ್ಯಾವತಾರ, ಕೂರ್ಮಾವತಾರ ಅದ್ರ ಬಗ್ಗೆ ಎಲ್ಲ ಓದ್ಬೋದು. ನೋಡಿ, ಈಗ ಸ್ಕೂಲ್ ಮಕ್ಕಳಿಗೆ ಹಾಲಿಡೇಸ್ ಇದೆ, ಸೊ ಎಲ್ಲ ಬಂದಿದ್ದಾರೆ ಇಲ್ಲಿಗೆ ಕರ್ಕೊಂಡು. ನಾವಿಲ್ಲಿ ಸ್ವಲ್ಪ ಮಜ್ಜಿಗೆ ಕುಟ್ಬಿಟ್ಟು ಫೋಟೋಸ್ ಎಲ್ಲ, ಗ್ರೂಪ್ ಫೋಟೋಸು, ನಮ್ಮ ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ವಾಪಸ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಒಂದ್ಸಲ ಈಗ ಹೊರಗಡೆ ಬಂದ್ವಿ ನಾವು. ನೆಕ್ಸ್ಟ್ ಏನಾದರೂ ಸ್ವಲ್ಪ ತುಂಬ ಬಿಸಿಲಿದೆ, ಸೊ ಸ್ವಲ್ಪ ಏನಾದರೂ ತಿನ್ಕೊಂಬಿಟ್ಟು. ಹೌದಾ? ಫೋಟೋ ತೆಗಿತಾರತ್ತೆ ಎರಡು ಬೇರೆ ಬೇರೆನಾ? ಸ್ವೀಟು ಇದು ಸಾಲ್ಟು ಎರಡು ಮಿಕ್ಸ್ ಮಾಡ್ಕೊಡಿ. ಸೊ ಇಲ್ಲಿಂದ ನಾವು ಹೋಗಿ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ರಿಟರ್ನ್ ಇವತ್ತೇ ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ತಾಯಿದ್ದೀವಿ. ಬಾಯ್.